ತಿಂಗಳಿಗೆ 9ನೇ ತಾರೀಕು ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಬೆಳಗಾವಿನಲ್ಲಿ ಬೆಳಗಾವಿ ವಿಭಾಗ ಮಟ್ಟದ ಪರಿಶೀಲನಾ ಸಭೆಗೆ ಆಗಮಿಸಿದರು. ಮರುದಿವಸ 10ನೇ ತಾರೀಕು ಬೆಳಿಗ್ಗೆ DHO ಮತ್ತು ಡಿಸ್ಟ್ರಿಕ್ಟ್ ಸರ್ಜನ್ ಇಬ್ಬರಿಗೆ ನಾವು ಆದೇಶ ಮಾಡಿ ಸರ್ಕಿಟ್ ಹೌಸ್ ಹತ್ರ ಆ್ಯಂಬ್ಯುಲೆನ್ಸ್ ಮತ್ತು ಸಿಬ್ಬಂದಿಗಳು ಹಾಗೂ ಎಲ್ಲ ಔಷಧಿಗಳು ರೆಡಿ ಇಟ್ಕೊಳ್ಳಿಕ್ಕೆ ಏನು ಹೇಳಿದೆವು ಆದೇಶದ ಪ್ರಕಾರ ಅವರು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಜನರಲ್ ಚೆಕಪ್ ಏನು ಬೆಳಿಗ್ಗೆ ಇರುತ್ತೆ ಅದರಲ್ಲಿ ನಾನು ಸರ್ಕಿಟ್ ಹೌಸಲ್ಲಿ ನಾನು CEO ಅವರು ಪೊಲೀಸ್ ಕಮಿಷನರ್ ಇದ್ದಾಗ ನಾವು ಏನು ನೋಟಿಸ್ ಮಾಡಿದ್ದೀವಿ ಅಂದರೆ ಬಿಮ್ಸಿಂದ ಬರೀ PG ಡಾಕ್ಟರ್ಸು ಅವರು ಹಾಕಿದ್ದಾರೆ. ನಮ್ಮ ಪ್ರಕಾರ ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡುವಂಥ ಪ್ರೋಟೋಕಾಲ್ ಲೆವೆಲ್ ಅಲ್ಲ, ಭಾಳ ಸೀನಿಯರ್ ಡಾಕ್ಟರ್ಸ್ ಇರಬೇಕಂತ ಹೇಳಿ CEO ಅವರು ಹಾಗೂ ನಾನು ಇಬ್ಬರು DHO ಅವರಿಗೆ ಹಾಗೂ ಡಿಸ್ಟ್ರಿಕ್ಟ್ ಸರ್ಜನ್ ಅವರಿಗೆ ಬಿಮ್ಸಲ್ಲಿರುವಂಥ ಡಿಸ್ಟ್ರಿಕ್ಟ್ ಸರ್ಜನ್ ಅವರಿಗೆ ನಾವು ಶೋಕಾಸ್ ನೋಟಿಸನ್ನು ಇಶ್ಯೂ ಮಾಡಿದ್ವಿ. ಅದಕ್ಕೆ ಅವರು ಉತ್ತರವನ್ನು ನೀಡಿದ್ದಾರೆ. ಆ ಎರಡು ಉತ್ತರಗಳು ನನಗೆ ಇಲ್ಲಿ ರಿಸೀವ್ ಆಗಿದೆ. ಅದರ ಬಗ್ಗೆ ನಾನು ಈಗ ಎಂಕ್ವೈರಿ ಮಾಡ್ತಾ ಇದ್ದೀನಿ, ಎಕ್ಸಾಮಿನ್ ಮಾಡ್ತಾ ಇದ್ದೀನಿ, ಒಂದು ಸೂಕ್ತ ಕ್ರಮವನ್ನು ವಹಿಸ್ತೀನಿ. ಈ ರೀತಿಯ ಸಣ್ಣ ಪುಟ್ಟ ಇರಲಿ ದೊಡ್ಡದಿರಲಿ ಪ್ರೋಟೋಕಾಲ್ ಉಲ್ಲಂಘನೆಗಳು ಆಗಬಾರ್ದು. ಯಾವುದೇ ಉಲ್ಲಂಘನೆ ಆಗಿದೆ ಅಂದರೆ ತೀರಾ ಅದು ಜಿಲ್ಲಾ ಮಟ್ಟದ ಅಧಿಕಾರಿ ಜಿಲ್ಲಾಧಿಕಾರಿ ಮೇಲೇ ಬರುತ್ತೆ. ಸೊ ಅದರಿಂದ ಇನಿಷಿಯಲ್ ಸ್ಟೇಜಲ್ಲಿ ಇದನ್ನು ನಾವು ತಡೆಗಟ್ಟಬೇಕಂತ ಆ ದೃಷ್ಟಿಯಿಂದ ನಾವಿಬ್ಬರು ಅಧಿಕಾರಿಗಳಿಗೂ ನೋಟಿಸ್ ಜಾರಿ ಮಾಡಿದ್ದೀವಿ. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಆದರೆ ನಾವು ಕ್ರಮ ವಹಿಸ್ತೀವಿ. ಅವರು ಸೀನಿಯರ್ ಡಾಕ್ಟರ್ಸ್ನ ಹಾಕಬೇಕಾಗಿತ್ತು, ಅವರು PG ಡಾಕ್ಟರ್ಸ್ನ ಆಗಿದ್ದಾರೆ. PG ಅಂದರೆ ಪೋಸ್ಟ್ ಗ್ರಾಜ್ಯುಯೇಟ್ ಡಾಕ್ಟರ್ಸ್. ಆದರೂ ವಿ ಎಕ್ಸ್ಪೆಕ್ಟೆಡ್ ಸಮಥಿಂಗ್ ಅಟ್ ಹೈಯರ್ ಲೆವೆಲ್.